ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಎಗ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ನೀಟಾಗಿ ಎಲ್ಲ ಐಟಮ್ಸು ಯಾವ ಥರ ಮಾಡಬೇಕು ಎಲ್ಲನೂ ಕೂಡ ನಾನು ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ಇದು ಮೆಡ್ರಾಸಲ್ಲಿ ನಾವು ಒಂದು ಹೋಟೆಲಲ್ಲಿ ಊಟ ಮಾಡೋಕ್ಕೆ ಹೋದಾಗ ಎಗ್ ಫ್ರೈಡ್ ರೈಸು ಅಲ್ಲಿ ಮಾಡಿಕೊಡ್ತಾಯಿದ್ರು. ಅದನ್ನು ನಾನು ನೀಟಾಗಿ ನೋಡಿ ನಾನು ಮನೆಯಲ್ಲಿ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರೂ ಕಲ್ತ್ಕೊಳ್ಳಿ. ತುಂಬಾ ಅತ್ಯಂತ ಈಸಿಯಾಗಿದೆ ಇದು ಮಾಡುವಂತಹ ಮೆಥಡ್ಡು. ಸೂಪರ್ ಟೇಸ್ಟು ಇದೆ ಫ್ರೆಂಡ್ಸ್. ಹಾಗಾದರೆ ಎಗ್ ಫ್ರೈಡ್ ರೈಸ್ ನಾವು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಎಗ್ ಫ್ರೈಡ್ ರೈಸ್ ಅಂತಂದರೆ ನಿಜವಾಗ್ಲೂ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್. ಎಗ್ ಫ್ರೈಡ್ ರೈಸು ನಾನು ಇಷ್ಟು ಕಷ್ಟನೋ ಏನೋ ಹೋಟೆಲಲ್ಲಿ ಅಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಅದರಲ್ಲಿ ಮನೆಯಲ್ಲಿ ಮಾಡಿದರೆ ಇಷ್ಟು ಈಜಿನಾ ಅಂತ ಅಂದ್ಬಿಟ್ಟು ನಾನು ಅನ್ನಿಸ್ತು. ಅದಕ್ಕೆ ಎಲ್ಲರೂ ಮಾಡಿ ನೋಡಿ ತಿಂದು ನೋಡಲಿ ಅಂತ ಅಂದ್ಬಿಟ್ಟು ನಾನು ಎಗ್ ಫ್ರೈಡ್ ರೈಸನ್ನು ಶೇರ್ ಮಾಡ್ತಾಯಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ. ನೋಡಿ, ಹುರುಳಿಕಾಯಿ ಒಂದು 1/4 kg ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 2 ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೋಬೇಕು. 1.5 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1 ಇಂಚ್ ಅಷ್ಟು ಶುಂಠಿ, 3 ಈರುಳ್ಳಿ, 10 ಹಸಿಮೆಣಸಿನ್ಕಾಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 6 ಮೊಟ್ಟೆನ ನಾನು ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಆ 6 ಮೊಟ್ಟೆನ ನಾನು ಒಂದು ಬೌಲ್ಗೆ ಹೊಡೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಪಾನನ್ನು ಇಟ್ಕೊಳ್ಳೋಣ. ಆ ಪಾನ್ಗೆ 3 ಸ್ಪೂನಷ್ಟು ನಾನು ಆ ಸ್ಪೂನಲ್ಲಿ ಆಯಿಲನ್ನು ಸೇರಿಸ್ತಾ ಇದ್ದೀನಿ. 3 ಸ್ಪೂನ್ ಆದರೆ ಸಾಕು. ಈಗ ನಾವು ಆ ಆಯಿಲ್ ಜೊತೆಗೆ ನಾವು 6 ಮೊಟ್ಟೆನ ಸೇರಿಸೋಣ. ಸ್ವಲ್ಪ ಬಿಸಿ ಆಗಲಿ ಆಯಿಲು ಅಂತ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಈಗ 6 ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ಇದನ್ನು ನಾವು ಎಗ್ಗನ್ನು ಬುರ್ಜಿ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು. ರುಚಿಗೆ ತಕ್ಕಷ್ಟು ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಎಗ್ಗನ್ನು ಪೂರ್ತಿ ಬುರ್ಜಿ ಮಾಡ್ಕೊಂಬಿಡೋಣ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಎಗ್ ಬುರ್ಜಿ ರೆಡಿ ಆಯಿತು. ನಾವು ಹಾಗೆ ಫ್ರೈ ಮಾಡ್ತಾಯಿದ್ರೆ ಎಲ್ಲ ಫ್ರೈ ಆಗುತ್ತೆ. ಈಗ ಮತ್ತೆ ನಾನು ಬಾಣಲಿಗೆ ಆಯಿಲನ್ನು 3 ಸ್ಪೂನ ಸೇರಿಸ್ತಾ ಇದ್ದೀನಿ. ಅದೇ ಬಾಣಲಿಗೆ 3 ಸ್ಪೂನ್ ಆದರೆ ಸಾಕು. ಈಗ ನೋಡಿ, ಬೆಳ್ಳುಳ್ಳಿ, ಶುಂಠಿ, 3 ಈರುಳ್ಳಿ, ಹಸಿಮೆಣಸಿನ್ಕಾಯಿ 10 ಕಟ್ ಮಾಡಿರೋದನ್ನು ಎಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಫ್ರೈ ಆಗಲಿ. ಶುಂಠಿ 1 ಇಂಚಷ್ಟು ತೆಗೆದುಕೊಂಡಿದ್ದೀನಿ. 1.5 ಗಡ್ಡೆ ಬೆಳ್ಳುಳ್ಳಿನ ತೆಗೆದುಕೊಂಡಿದ್ದೀನಿ. ಎಲ್ಲನೂ ಕೂಡ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಎಲ್ಲನೂ ಕೂಡ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗಲಿ. ತುಂಬಾ ಬಾಡಿಸೋಕ್ಕೆ ಹೋಗ್ಬೇಡಿ, ಅರ್ಧ ಭಾಗ ಆದರೆ ಸಾಕು. ಈಗ ತರಕಾರಿ ನಾವು 3 ಹಚ್ಚಿಟ್ಕೊಂಡಿರೋದನ್ನು ಸೇರಿಸೋಣ. ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಆ 3 ಕೂಡ ಚೆನ್ನಾಗಿ ಫ್ರೈ ಮಾಡೋಣ. ಇದರ ಜೊತೆಗೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸಿದರೆ ಬೇಗನೆ ಬೇಯುತ್ತೆ ತರಕಾರಿ. ಯಾಕಂತಂದರೆ ತರಕಾರಿ ನೀರು ಬಿಟ್ಕೊಂಡು ನೀಟಾಗಿ ಬೇಯುತ್ತೆ ಅಂತ ಉಪ್ಪನ್ನು ಸೇರಿಸ್ಬೇಕಾಗತ್ತೆ. ಅರ್ಧ ಸ್ಪೂನ್ ಆದರೆ ಸಾಕು ಉಪ್ಪು, ಪುಡಿ ಉಪ್ಪು. ಅನಂತರ ರೈಸ್ಗೆ ನಾವು ಹಾಕ್ಕೊಳ್ಳುವಾಗ ನೋಡಿಕೊಂಡು ಹಾಕ್ಕೊಳ್ಳೋಣ. ನಾನು ರಾ ರೈಸೇ ಫ್ರೆಂಡ್ಸ್ ಮಾಡಿರೋದು. ರಾ ರೈಸಲ್ಲೇ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ ರಾ ರೈಸ್ ಆದರೂ. ಸಣ್ಣ ಅಕ್ಕಿ, ತರಕಾರಿ ಚೆನ್ನಾಗಿ ಬೇಯಬೇಕು. ಒಂದು 2 ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚಿ ನಾವು ಫ್ರೈ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ತರಕಾರಿ.
ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಟೊಮೆಟೊ ಒಂದು 3 ಟೊಮೆಟೊನ ನಾನು ಸೇರಿಸ್ತಾ ಇದ್ದೀನಿ. ಅದು ಕೂಡ ಫ್ರೈ ಆಗಲಿ. ಈಗ ಮತ್ತೆ ಪ್ಲೇಟನ್ನು ಮುಚ್ಚಿ 1 ನಿಮಿಷ ಹಾಗೆ ಬಿಡೋಣ. 1 ನಿಮಿಷದ ನಂತರ ನಾವು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಬಿರಿಯಾನಿ ಪುಡಿ 1 ಸ್ಪೂನು, ಗರಂ ಮಸಾಲ ಪುಡಿ 1 ಸ್ಪೂನನ್ನು ನಾನು ಸೇರಿಸ್ತಾ ಇದ್ದೀನಿ. ಈ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ನಾವು ಪ್ಲೇಟನ್ನು ಮತ್ತೆ 1 ನಿಮಿಷಗಳ ಕಾಲ ನಾವು ಪ್ಲೇಟನ್ನು ಮುಚ್ಬೋದು. ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ ಮಸಾಲೆ ಎಲ್ಲ. 1 ನಿಮಿಷ ಹಾಗೆ ಮುಚ್ಚೋಣ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಹಸಿ ವಾಸನೆ ಹೋಗಿರುತ್ತೆ. ಈಗ ನೋಡಿ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್. ಈಗ ನಾವು ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನು ಈಗಲೇ ಸೇರಿಸ್ತಾ ಇದ್ದೀನಿ. ಈಗ ಸೋಯಾ ಸಾಸನ್ನು ಒಂದು 3 ಸ್ಪೂನಷ್ಟು ನಾನು ಸೇರಿಸ್ತಾ ಇದ್ದೀನಿ. 3 ಸ್ಪೂನ್ ಆದರೆ ಸಾಕು. ನಾನು ಸೋಯಾ ಸಾಸ್ ಒಂದೇ ಫ್ರೆಂಡ್ಸ್ ನಾನು ಸೇರಿಸ್ತಾ ಇರೋದು. ಚೆನ್ನೈಯಲ್ಲಿ ಯಾವ ರೀತಿ ಮಾಡಿದ್ರೋ ಅದೇ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಮಾಡಿ ತಿಂದು ನೋಡಿ, ಬಹಳ ರುಚಿಯಾಗಿರುತ್ತೆ. ಅರ್ಧ ನಿಮಿಷಗಳ ಕಾಲ ನಾವು ಆ ರೀತಿ ಫ್ರೈ ಮಾಡ್ಕೋಬೇಕು ಸೋಯಾ ಸಾಸ್ ಹಾಕಿದ ಮೇಲೆ. ಯಾಕಂತಂದರೆ ಸೋಯಾ ಸಾಸ್ ಯಾವಾಗ ಮಾಡಿರ್ತಾರೋ ಏನೋ ಅಂತ ನಮಗೆ ಗೊತ್ತಿರಲ್ವಲ್ಲ. ಅದರಿಂದಾಗಿ ನಾವು ಒಂದು ಸ್ವಲ್ಪ ಫ್ರೈ ಮಾಡಿದರೆ ಅದರಲ್ಲಿ ಏನಾದರೂ ಕೆಟ್ಟ ಅಂಶಗಳೇನಾದರೂ ಇದ್ದರೆ ನೀಟಾಗಿ ಸರಿ ಹೋಗುತ್ತೆ ಅಂತ ನಾವು ಫ್ರೈ ಮಾಡ್ಕೋಬೇಕು. ಈಗ ನಾವು ರೈಸನ್ನು ನೋಡಿ 1/4 ಗ್ಲಾಸಷ್ಟು ರೈಸನ್ನು ನಾನು ಮಾಡಿಟ್ಕೊಂಡಿದ್ದೀನಿ. ರೈಸನ್ನು ನಾವು ಸೇರಿಸೋಣ. ರೈಸು ಬಹಳ ಪುಡಿ ಪುಡಿಯಾಗಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈಗ ಎಲ್ಲನೂ ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ರೈಸ್ ಜೊತೆ. ಈಗ ನಾವು ಎಗ್ ಬುರ್ಜಿ ಎಲ್ಲ ತೆಗೆದುಕೊಂಡು ಅದರ ಜೊತೆಗೆ ಸೇರಿಸಿ ನೀಟಾಗಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾವು ಆ್ಯಡ್ ಮಾಡೋಣ. ಈ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಹಾಗೆ ಬಿಟ್ಬಿಡ್ತಾರೆ ಫ್ರೆಂಡ್ಸ್, ಹಾಗೆ ಬಿಡಬಾರ್ದು. ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಒಂದು 10 ಸೆಕೆಂಡ್ಗಳ ಕಾಲ ನಾವು ಆ ರೀತಿ ಫ್ರೈ ಮಾಡಿಕೊಂಡ್ರೆ ಅದರ ಗಮ್ಮತ್ತೇ ಬೇರೆ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಕೂಡ ಬಹಳ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ತುಂಬಾ ರುಚಿ ಕೊಡುತ್ತೆ ಫ್ರೆಂಡ್ಸ್. ಹಾಗಾಗಿ ನೀಟಾಗಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಒಂದು 10 ಸೆಕೆಂಡ್ಗಳ ಕಾಲ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಎಗ್ ರೈಸು ರೆಡಿ ಆಯಿತು. ತುಂಬಾ ಟೇಸ್ಟ್ ಆಗಿರುವಂತಹ ಎಗ್ ಫ್ರೈಡ್ ರೈಸ್ ರೆಡಿ. ಎಲ್ಲರೂ ಬನ್ನಿ ತಿನ್ನೋಣ, ಬಹಳ ಟೇಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.